ಅಂದರೆ ಗೋಕಾಕಕ್ಕೆ ವರ್ಗವಾಗಿ ಬಂದಾಗ ಸರ ತಮಗೆ ಹೇಳ್ಬೇಕಂದ್ರೆ ಸರ ನಮ್ಮ ಬಣಗಾರ ಓಣಿ ಅದಲ್ಲ ನಿಜವಾಗಿ ಬಂಗಾರದ ಓಣಿ ರೀ. ಯಾಕಂದ್ರೆ ಸರ ಎಷ್ಟೋ ವರ್ಷಗಳಿಂದ 50 ವರ್ಷಕ್ಕಿಂತ ಮೊದಲು ಸರಿ ಹಿಂದಿನ ಹಿರಿಯರು ಏನು ಮಾಡ್ತಾರೆ, ನಮ್ಮ ಗೋಕಾಕ ಒಳಗೊಂದು ಆಧ್ಯಾತ್ಮ ಶ್ರವಣಕ್ಕೆ ಮೂಲ ಅಂತಂದ್ರೆ ಸರ್ ಬಣಗಾರ ಓಣಿ ಶಂಕರಲಿಂಗ ಕಲ್ಯಾಣ ಮಂಟಪ. ಅಲ್ಲಿ ಸರ ಎಲ್ಲ ಜಾತಿಯ ವರ್ಗದ ಜನರು ಬರ್ತಾ ಇದ್ದಾರೆ. ಬಂದು ಏನು ಬರ್ತಾರೆ, ಮೊದಲಿನವ್ರು ಸರ ಈ ನಮ್ಮ ಎಲ್ಲ ಏನು ವೇದವ್ಯಾಸರಿಂದ ರಚಿತವಾಗಿರುವಂಥ ಒಂದು ಏನು ಶಾಸ್ತ್ರಗಳಾಗಲ್ರಿ, ಮುಂದೆ ಪುರಾಣಗಳಾಗಲಿ, ಅಂದರೆ ಬೆಳಗಿನ ಜಾವದೊಳಗ್ರಿ ಶಾಸ್ತ್ರ. ಯಾಕಂದ್ರೆ ಶಾಸ್ತ್ರಕ್ಕೆ ಸ್ವಲ್ಪ ಕಡಿಮೆ ಜನ ಕೂಡ್ತಾರೆ ರೀ. ಯಾಕಂದ್ರೆ ಶಾಸ್ತ್ರ ಸ್ವಲ್ಪ ಭಜನ ಆಗ್ಬೇಕಾದ್ರೆ ಕಠಿಣ ಐತೆ ರೀ, ಅದಕ್ಕೆ ಅಧಿಕಾರಿ ಮನುಷ್ಯ ಬೇಕಾಗ್ತದೆ ರೀ. ಅದಕ್ಕಾಗಿ ಅದು ಪುರಾಣಗಳೇನಂತಂದ್ರೆ ಎಲ್ಲರಿಗೂ ವೇದ್ಯ ಆಗ್ತದೆ ರೀ. ಆ ದೃಷ್ಟಿಯಿಂದ ಸರ್ ನಾವು ಸಾಕಷ್ಟು ಪುರಾಣಗಳನ್ನು ಕೇಳಿಸ್ತೀವಿ. 18 ಪುರಾಣಗಳಲ್ಲಿ ಅವನ್ನೆಲ್ಲ ಕೇಳಿದ್ವಿ ರೀ. ಶಾಸ್ತ್ರಗಳನ್ನ ಜೀವನದ ಶಾಸ್ತ್ರ ಕೇಳಿದ್ವಿ ರೀ. ಅದರಿಂದ ಏನಾಗ್ತದೆ ಅಂತಂದ್ರೆ ಸರ್, ಏನಪ್ಪ ಶಾಸ್ತ್ರ ಪುರಾಣ ಕೇಳೋದ್ರಿಂದ ಏನಾಗ್ತೈತಿ ಅಂತಂದ್ರೆ ತಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಆಗ್ತದೆ ರೀ. ಮತ್ತು ಶಾಸ್ತ್ರ ಅಂದ್ರೆ ಏನು ಸರ್, ಶಾಸ್ತ್ರಕ್ಕೆ ಸಹಸ್ರ ಮುಖ ಅಂತ ಹೇಳ್ತಾರೆ ಸರ್. ಅವು ಬೇರೆ ಯಾವ್ಯಾರು ಹೆಂಗೆ ತಿಳ್ಕೋತೀರಿ ಹಂಗದ ರೀ. ಮತ್ತು ನಿಮ್ಮ ಆ್ಯಕ್ಚುಲಿ ರೀ ನಿಮ್ಮ ಈ ಶರೀರದ ಜ್ಞಾನ ಶಾಸ್ತ್ರ ಮಾಡ್ತದೆ ರೀ. ಮತ್ತು ವಾಸ್ತವವಾಗಿ ನಮ್ಮ ಬದುಕಿನ ಜ್ಞಾನವನ್ನು ಕೊಡ್ತದೆ ರೀ. ನಂತರ ನಿಮ್ಮ ನೆಲೆ ನೀವು ಮುಟ್ಟಬೇಕಂತ ಗುರಿಯನ್ನು ತಿಳಿಸ್ತದೆ ರೀ. ಇಷ್ಟೇ ಅದೊಂದು ಗುಟ್ಕಲ್ ಇದ್ದಾಗ ನೋಡಿ ಸರ್, ದಾರಿ ತೋರಿಸ್ತದೆ ರೀ. ಹೋಗೋರು ಮಾತ್ರ ಪ್ರಯಾಣಿಕರು ರೀ, ಅವ್ರು ತಿಳ್ಕೊಂಡು ಹೋಗು ಹಂಗೆ ಸರ. ನನಗೆ ಅನಿಸಿದ ಮಟ್ಟಿಗೆ ಸರ್ ನನಗೆ ಏನೇನು ಗೊತ್ತಿರಲಿಲ್ಲ ರೀ. ಮತ್ತು ನಾ ಬರೀ ಮೆಟ್ರಿಕ್ ಕಲ್ತು ಮನುಷ್ಯ ರೀ. ಆದರೆ ಈ ಒಂದು ಅಧ್ಯಾತ್ಮದ ಒಂದು ಇದು ಸತ್ಸಂಗದ, ಯಾಕಂದ್ರೆ ಸತ್ಸಂಗೇನ ಪರಂ ಪ್ರಾಪ್ಯ ದುಸ್ತರಂ ತರದೇ ಚುರಾತು ತಸ್ಮಾದತಿ ಪ್ರಯತ್ನೇನ ಸತ್ಸಂಗಂ ಸತತಂ ಕುರು ಅಂತಿದ್ದಾರೆ. ಏನೂ ಬರೆದ್ರೆ ಅಟೋತಪ್ಪ, ಬರೀ ಹೋಗಿ ಕೇಳ್ತಾರೆ. ಅದಕ್ಕೆ ಶ್ರವಣ ಅಂತ ಹೆಸರು. ಬರೀ ಕೇಳಿದ್ರೆ ಸಾಕು ಸರ್, ಮುಂದೆ ಅದು ತಾನಾಗಿ ತಿಳಿತೈತಿ. ಹಿಂಗೆ ರೀ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರಲ್ರಿ. ಹಂಗೆ ಸತ್ಸಂಗದ ಒಡನಾಟ ಅಂದರೆ ಸಹಜವಾಗಿ ಮನುಷ್ಯ ಸರ್ ತನ್ನದೇ ಅಂತ ಕಂಡ್ಕೋತಾನೆ ರೀ, ಆತ್ಮತೃಪ್ತಿಯನ್ನು ಪಡಿತಾನೆ. ಮತ್ತು